ಯವ್ವ ಪಾರಿ, ನನ್ನ ಸುದ್ದಿನೂ ಗೊತ್ತಿದ್ದಿದ್ದಿಲ್ಲ ಯವ್ವ. ನಾನು ಊರಿಗೆ ಹೋಗಿದ್ನಿ, ಅವಾಗ ಆರಾಮಿದ್ದಿದ್ದಿಲ್ಲ. ಕೇಳೋಣ, ನನಗೆ ನಿಂದ್ರು ಅಷ್ಟು ತ್ರಾಣನ ಆಗಲಿಲ್ಲ. ಗಾ ಕೈಚಿಲ್ಲ ಹಂಗಿಟ್ಟಾಕಿನ ಗಾ ಓಡೆ ಬಂದು ನೋಡಿ ನಿನ್ನ ಮಾತಾಡ್ಸಕ. ಸಮಾಧಾನ ಮಾಡ್ಕೊ ಪಾರಿ, ಏನೂ ಆಗಂಗಿಲ್ಲ ವಿದ್ಯಾಗ. ಏನಂತ ಸಮಾಧಾನ ಮಾಡ್ಕೊಲಿ? ಹಂಗ ಇದ್ದಾಕೆ ಹೊಟ್ಲಿ ಒಂದದಳ. ಆ ಆ ಕಲ್ಲಿಗೆ ಈ ಕಲ್ಲಿಗೆ ಬಡದು ಈಗ ಸುದ್ದಾಗೈತಿ. ಏನ್ ಕಿನ್ನರ ಆದ್ರ ಏನ್ ಮಾಡುದು? ಅವ್ರೇನು ನಮ್ಮ ಮಾವನ ಮನೆ ಏನಾರ ಚಂದ ಇಟ್ಕೊಳಕ? ಅವೆಲ್ಲ ಕೊಲೆ ಸುಲಿಗೆ ಏನೇನ ಮಾಡಿ ಇದು ಮಾಡ್ತಾವಂತ, ಕೊಲಿಗಡಕರಂತ. ಏನ್ ಕಿನಾರ ಮಾಡಿದ್ರೆ ಏನ್ ಮಾಡ್ಬೇಕು? ಅಲ್ಲ, ಒಂದಿಷ್ಟು ದಿನ ರಜಾನಾರ ಹಾಕಿಸ್ಬೇಕಿಲ್ಲ ನೀವು ನೌಕರಿಗೆ? ಒಂದು 3 ತಿಂಗಳ ರಜಾ ಹಾಕಿನಿ ಅಂತ ಹೇಳಿ ನಮ್ಮ ಮುಂದೆ ಸುಳ್ಳು ಹೇಳ. ಸುಳ್ಳು ಹೇಳಿ ಹಿಂಗತಿ ಮಾಡ್ಯಾಳ ನೋಡು. ಏನ್ ಹೇಳ್ತಿ ಇದಕ್ಕ ಹೇಳಿ ನೋಡುನು. ನಾವು ಅದನ್ನ ನಂಬ್ಕೊಂಡ್ಬಿಟ್ಟಿದ್ವಿ. ಈಗ ಹಿಂಗತಿ ಆಗೈತಿ, ಏನ್ ಮಾಡುದು? ಏನ್ ಐ ಅಂದ್ರೆ ಬರ್ತತೆ, ಅಪ್ಪ ಅಂದ್ರೆ ಬರ್ತತೆ? ಹೇಳ ಸಾವಿತ್ರಿ. ನನಗಾರ ಏನೋ ಸುದ್ದಿ ಹೇಳಿಲ್ವ? ಪಾರವ ಏನೇನು ತಿಂದಿಲ್ಲ ಬಿಟ್ಟಿಲ್ಲ ಪಾರೋ ಅಕ್ಕಾಗ. ತಲೆ ಕಟ್ಕೊಂಡ್ ಮಕ್ಕೊಂದ ಬಿಟ್ಟಾಳವ. ಮಾಡಿ ನಾನ ಬೇದು ಆಮ್ಲಿ ಕುಡಿಸಿ ಬಂದೀನಿ ಅಂತ ಅಂದ್ಲು. ಅಲ್ಲ, ನಿನಗೆ ಏನ್ ಕಿನಾರ ಆತಂದ್ರೆ ಹೆಂಗ? ನೀನ ಮನ್ಯಾಗ ಎಲ್ಲಾರ್ಗೂ ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀನ ಹಿಂಗತಿ ಮಕ ಸಪ್ ಮಾಡ್ಕೊಂಡು ಮೂಲ್ಯಾಕ ಕುಂತಂದ್ರೆ ಹೆಂಗ್ ಪಾರಿ? ಏನಂತ ಧೈರ್ಯ ಇಟ್ಕೊಲಿ ಹೇಳು ಸಾವಿ ನಾನು? ಆಕೇನು ಎಲ್ಲಾರ ಜಾತ್ರೆಗೆ ಹೋಗ್ಯಾಳ ಒಳ ಬರ್ತೀನಿ ಅನ್ನಾಕ? ಅದು ಕಾಡು. ಅಂತ ಕಾಡ್ನ್ಯಾಗ ಅವರು ದರೋಡೆ ಕೊಡ್ರು. ಅವ್ರು ಏನ್ ಹಂಗ ಕಳಿಸ್ತಾರೋ, ಅವ್ರು ಏನ್ ಮಾಡ್ತಾರೋ, ಎತ್ತು ಏನ್ ತಿನ್ಲು ಉಂಡ್ಲು ಬಿಟ್ಲು ನನಗಂಕ್ರು ಒಂದೂ ತಿಳಿಯವಲ್ದಿವ. ನನ್ನ ಜಲಮ್ದಾಗ ಜಲಮ್ ಇಲ್ಲ ನೋಡು. ಅಂಟ್ಯಾರ ನೀವ ಒಂದಿಟ್ಟು ತಿಳಿಸ್ಯಾಡ್ರಿ. ಒಟ್ಟ ಒಂದ್ ಏನೇನೋ ತಗೊಳವಲ್ರು ಹೊಟ್ಟಿಗೆ. ಬರೇ ಹಿಂಗ್ ಕುಂತ ಬಿಟ್ಟಾರ ನೋಡ್ರಿ. 2 ದಿನಕ್ಕ ನಮ್ಮ ಪಾರಿ ಜಪ್ನ ಜಳಕೆ ಬಿಟ್ಟಾವ. ಎಲ್ಲಾರು ಮೆಟ್ಟಿಗೆ ಹತ್ತಿದ್ರು ಅಂತೇಳಿ ಒಂದೀಟು ನೆಮ್ಮದಿಯಾಗಿ ಕುಂತಿದ್ವಿಯವ. ಬರ್ಸಿಲ್ದಲ್ ಬಡ್ದಂಗ ನಮ್ಮ ಮನಿತನಕ್ಕ ಬಡ್ದು ಬಿಡ್ತು ನೋಡಿಯವ. ಏನು ಮಾಡುದು? ಕರೆ ಅಂದ್ರೆ ನನಗಂಕ್ರು ಒಂದು ತಿಳಿಯವಲ್ದು. ಅಮರ್ ಬಂದ್ರಿ? ಈಗ ಬಂದ್ರಿ ಅಮರ? ಹ್ಞೂ ನೀವ ಪರಕ್ಕ. ಮತ್ತೇನಾರ ಸುದ್ದಿ ವಿದ್ಯಾಕಂದು? ಏನೇ ಇಲ್ಬೇಯವ, ನೋಡ್ಬೇಯವ. ಎಲ್ಲ ಕಷ್ಟ ನಮ್ಗೆ ಇಟ್ಟಾನ ನಾ ದೇವ್ರಂತೀನಿ ನಾನು. ಪರವಾ ಸಮಾಧಾನ ಮಾಡ್ಕೊ, ಏನೂ ಆಗಂಗಿಲ್ಲ ವಿದ್ಯಾಗ. ಹೆಂಗಂತ ಸಮಾಧಾನ ಮಾಡ್ಕೊಲೆ ಅಣ್ಣ? ಏನಂತ ಸಮಾಧಾನ ಮಾಡ್ಕೊಲೆ? ನನಗಂಕ್ರು ಆಕಿ ಬಗ್ಗೆನ ಚಿಂತೆಗೆತ್ ಬೇಯವ್ವ. ಯವ್ವ, ಈ ವಿಷಯ ಕೇಳಿದ್ನವ ಯವ್ವ. ನನ್ನ ಕಾಲ ನಿಂದಿರ್ಲಿಲ್ಲ ನನ್ನ ಮಗಳ. ಅದಕ್ಕೆ ನಿಮ್ಮ ಅಣ್ಣನ ಕರ್ಕೊಂಡಾಕಿನ ಒಳ ಬಂದೆ ನಾನು. ಅದು ನಿಮ್ಮ ಅಣ್ಣನ ನೀತಿ ಬರ್ತೀನಿ ಅಂತ. ಅದು ಹಿರಿಯೋದಕ್ಕೆ ಜ್ವರ ಬಂದವು, ಅದಕ್ಕೆ ಬ್ಯಾಡ ಅಂತ ಅಂದೆವು. ಕುಂದ್ರಿ ದೊಡ್ಡಪ್ಪರ, ಚಾ ತರ್ತೀನಿ. ಚಾಪ ಏನು ಬೇಡವ, ನಮಗೂ ಏನು ಬೇಡ. ಇಂಥದ್ರಾಗ ಏನು ತಿನ್ನೋದು ಕುಡಿಯೋದು ಯಾರಿ ಮನಸ್ಸಿಗೆ ಬರ್ತತಿ ಹೇಳ್ಬಿ? ಬೇಡವ, ಏನು ಬೇಡ. ಈಗ ಯಾವ ಅಂಕರು ಆ ಸುದ್ದಿ ಕೇಳಲ್ಲ ಪಾರವ. ಮುಖ ನೀರು ಕುಡ್ದಿಲ್ಲ ನೋಡು. ಎಟ್ಟು ಹೇಳಿದ್ರು ಕೇಳೋವಳ್ಳು. ಒಟ್ಟು ನೀನು ನೋಡ್ಬೇಕಂದ್ರೆ ನೋಡಬೇಕಂತ ಹಠ ಹಿಡಿದು ಕರ್ಕೊಂಬಂದಾವ ನೋಡು. ಅದ್ರ ಬೇರೆ ತೇಕ್ ಬಂದು ಎದಿ ಹಾಯ್ತೈತಿ. ಬ್ಯಾಡ ಬೇಯವ್ವ, ನಾನು ಒಬ್ಬನ ಹೋಗಿ ಬರ್ತೀನಿ ಅಂದ್ರೂ ಹಂಗ ಬಂದಾವ ನೋಡು. ದೊಡ್ಡವ, ನಿನಗೆ ಇಷ್ಟು ಕಷ್ಟ ಇಟ್ಕೊಂಡು ಎದಕ್ಕೆ ಬರಕ್ಕೆ ಹೋಗಿದ್ದಿ? ಇಷ್ಟೆಲ್ಲ ಗೊತ್ತಿದ್ರು ಹೆಂಗೆ ಬಿಡಲೆ ಸಾವಿತ್ರಿ? ನನಗಂಕ್ರು ಮನ್ಯಾಗ ಒಂದಿಟ್ಟು ಕಾಲು ನಿಂದಿರ್ಲಿಲ್ಲವ. ಏನಕ್ಕೆ ಬಂದಿಲ್ಲ? ಸುದ್ದಿ ಕೇಳೋಣ ಬಂದ. ಆಕೆ ಗಂಡು ಕುಂತಾನ ನೋಡಲ್ಲಿ. ಆಗ ತಲೆ ನುಸ್ತತ್ ಅಂತೇಳ ಅಂದ್ಲ. ಈಗ ಮಕ್ಕೊಂದ ನೋಡು. ತಮ್ಮ ಎಲ್ಲಿಗೇನ? ಅವರು ಇಲ್ಲೇ ಎಲ್ಲರೂ ಇರ್ಬೇಕು. ಇದೇನ್ಯವ ಸರಿಗೆ ಸಾರಿ ಕಾಯಾಗಿಲ್ಲ ನನ್ನವ. ಹೆಂಗಿದ್ದಿ? 3 ದಿನಕ್ಕೆ ಹಿಂಗತಿ ಆಗಿ ಏ ಪರವಕ್ಕ ಬಾರೇನಿ. ಒಯ್ ನಿಮ್ಮ ಟಿವಿ ಹಚ್ಚಿಲ್ಲನ? ಟಿವಿ ಹಚ್ಚ್ರಿ ಒಂದಿಟ್ಟು. ಎಲ್ಲಿ ಟಿವಿ ಅವ? ಯಾ ಟಿವಿ ತಗೊಂಡು ಏನು ಮಾಡ್ದೇವ? ಅಯ್ಯೋ ಹಚ್ಚ್ರಿ ನಿಮ್ಮ ಲಗುನ ಹಚ್ಚ್ರಿ. ವಿದ್ಯಾಕ್ಕಂದೆಲ್ಲ ಟಿವಿ ಬಂದತ್ ನೋಡಿ, ಹಚ್ಚ್ರಿ ಟಿವಿನ. ಹೌದಾ? ಏನಾತೇವ ನಮ್ಮ ವಿದ್ಯಾಕ್ಕಗ? ಮೊದ್ಲು ಟಿವಿನಾರ ಹಚ್ಚಿದ್ರೆ ಗೊತ್ತಾಗಿತ್ತು ಅನ್ನು. ಹಚ್ಚ ಕೃಷ್ಣೇನಿ, ಏನ ಹತ್ತೈತಂತ ನೋಡಿ ಟಿವಿಯಾಗ. ತರ್ಲೆ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಶ್ವಿನಿ. ನಮಗೆಲ್ಲ ಗೊತ್ತಿರುವಂಗ 2 ದಿನಗಳ ಹಿಂದೆ PSI ವಿದ್ಯಾ ಅವರು ಕಿಡ್ನ್ಯಾಪ್ ಆಗಿದ್ರು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಡುಗಿಸುವಂಥ ಒಂದು ಘಟನೆ ಇದೆ ಅದು. ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯ. ಆದರೆ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ, ವಿದ್ಯಾ ಮೇಡಮ್ ಅವರು ಪ್ರೆಗ್ನೆಂಟ್ ಇದ್ದರು. ಅವ್ರನ್ನ ಡಕಾಯಿತರು ಎತ್ಕೊಂಡು ಹೋಗಿದ್ರು. ಅವರ ಬೇಡಿಕೆಗಳಿಗೆ ಇವರು ಮೇಡಮ್ ಅವರು ಒಪ್ಕೊಳ್ಳಿಲ್ಲ. ಅವರ ಈ ಸೇವೆಗೆ ನಾವು ಮೆಚ್ಚಲೇಬೇಕು. ಅವರ ಕುಟುಂಬದವರು ಆಮೇಲೆ ಇಡೀ ಡಿಪಾರ್ಟ್ಮೆಂಟೇ ಆತಂಕಕ್ಕೆ ಒಳಗಾಗಿತ್ತು. ಇವತ್ತು ಅವರು ಡಕಾಯಿತರನ್ನೆಲ್ಲ ಹಿಡಿದು ಹಾಕಿ ದೇಶಕ್ಕೆ ಒಂದು ಒಳ್ಳೆ ಹೆಸರು ತಂದಾರ. ಅವರೆಲ್ಲ ನಮ್ಮ ಹೆಣ್ಮಕ್ಳಿಗೆ ಮಾದರಿ. ಇಷ್ಟು ಚಿಕ್ಕ ವಯಸ್ಸಿನಾಗ ಹೆಸರು ಮಾಡಿದರು. ಮತ್ತು ಅವ್ರು ಹಂಗೆ ಇದ್ದವರಲ್ಲ, ಅವರು ತಾಯಿ ಆಗತ್ತಾರೆ. ಆದ್ರೂ ಅಷ್ಟು ಧೈರ್ಯದಿಂದ ಅಷ್ಟು 2-3 ದಿನ ಕಾಡ್ನಾಗಿದ್ದು ಅವ್ರ ಜೊತೆ ಹೋರಾಡಿ ಮತ್ತು ಅವ್ರನ್ನೆಲ್ಲ ಸೆದೆ ಬಡಿದು ನಮ್ಮ ದೇಶಕ್ಕೆ ಕೀರ್ತಿ ತೊಗೊಂಬಂದರು. ಕೀರ್ತಿ ಪತಾಕೆ ಹಾರಿಸಿದ್ರಿ. ಇದು ನಮ್ಮ ನಾಡಿಗೆ ಹೆಮ್ಮೆ ತರುವಂಥ ವಿಷಯ.
ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿದವರು ಅವರಿಗೆ ಇಡೀ ದೇಶವೇ ಕೊಂಡಾಡುವಂಗ ಆಗೈತಿ. ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡಿ ಅವ್ರನ್ನ ಸೆದೆಬಡಿದಿದ್ದಾರೆ. ನಮಗೆ ಬಂದ ಮಾಹಿತಿ ಇಷ್ಟು ತಾಜಾ ಸುದ್ದಿ ಯಾವ ಟಿವಿಯಲ್ಲೂ ಸಿಗಲ್ಲ, ನಮ್ಮ ತರಲೆ ಟಿವಿಯಲ್ಲಿ ಮಾತ್ರ ಸಿಗುತ್ತೆ. ನಮಸ್ಕಾರ, ಹೋಗಿ ಬರ್ತೀವಿ. ಮತ್ತೆ ಕೆಲವು ತರಲೆ ವಿಷಯಗಳೊಂದಿಗೆ ನಾವು ಮತ್ತೆ ನಿಮಗೆ ಸಿಗ್ತೀವಿ. ಯವ್ವ ನಿನ್ನ ಬಾಯಿಗಟ್ಟು ಸಕ್ರೆ ಹಾಕ್ಲಿ ಕರೆ ಒಂದ್ರಲ್ಲಿ ಎಂಥ ಹೊತ್ನಾಗ ಎಂಥ ಸುದ್ದಿ ತಂದೆ ಯವ್ವ. ನೀವು ಟಿವಿ ಹಚ್ಚಿರ್ತೀರೋ ಇಲ್ಲ ಅಂತೇಳಿ ನಮ್ಮ ಟಿವಿ ಹಚ್ಕೊಂಡು ಕೂತಿದ್ನ, ನಾ ರೊಟ್ಟಿ ಮಾಡ್ಕೊಂತ ಕೇಳಾಕತ್ತಿದ್ದೆ. ಹಿಂಗ ಅಣ್ಣನ ಅದಕ್ಕೆ ಎದ್ದು ಓಡಿ ಬಂದೆ. ನೀವು ಟಿವಿ ಹಚ್ಚಿರ್ತಾರ ಇಲ್ಲ ಅಂತೇಗ ಹಿಟ್ಟಿನ ಕೈಲಿ ಹಂಗ ಓಡಿ ಬಂದೆ ನೋಡು. ಕರಿ ಒಂದ್ರಲ್ಲಿ ನೀ ಹೇಳಿಕಂದ್ರ ಆ ಬಾಯಿ ತಕ್ಕೊಂಡು ಹಿಂಗ ಕುಂತು ಬಿಡ್ತಿದ್ದೀವಿ ನೋಡು. ವಿದ್ಯಾಗ ಏನೂ ಆಗಿಲ್ಲ, ನನಗೂ ಎಷ್ಟು ಖುಷಿ ಆಯ್ತಿವ. ವಿದ್ಯಾಗ ಏನೂ ಆಗಿಲ್ಲ, ಆರಾಮದಾಳ ಅಂತ ನನ್ನ ಭಾಳ ಖುಷಿ ಆಯ್ತು. ಸಿಕ್ಕಾಳ ನನ್ನ ಮುಕ್ಕೋಟ ದೇವ್ರಿಗೆ ಪುಣ್ಯ ಬರ್ಲಿವ, ನನ್ನ ಮಗಳು ಸಿಕ್ಕಳು ಸಾಕು. ಎಲ್ಲಿದನ ಇವ್ರಿಗೆ ಹೇಳ್ಬೇಕು. ಯಾವ ಬರ್ತಾಳೇನ ವಿದ್ಯಾಕ ಮನಿಗೆ? ಈ ಸದ್ಯಕ್ಕೆ ನೋಡಬೇಕು ವಿದ್ಯಾಕನ್ನ. ಅಲ್ಲ ಮತ್ತೆ ಮನಿಗೆ ಬಂದಿಲ್ಲ ನಮ್ಮ ವಿದ್ಯಾಕ? ಕೆಲವೊಂದು ಆಫೀಸ್ ಪ್ರೊಸೀಜರ್ ಇರ್ತಾರೆ ಒಬ್ಬಿ, ಅವೆಲ್ಲ ಮುಗಿಸ್ಕೊಂಡಿಂದ ಆಕಿ ಬರುದು ಮನಿಗೆ. ಅವೇಂತವು ಹಲ್ಕಟ್ ಬೇಡಗಳು ಅವ್ರ ಮನೆಯವರು ಕಾಕೊಂತ ಕುಂತಿರ್ತಾರ ಅನ್ನೋ ಗೊತ್ತಾಗಂಗಿಲ್ಲನ. ಲಗುನ ಮನಿ ಬಿಡ್ಬೇಕಿಲ್ಲ. ಹೌದ್ ಬಿಡ. ಅಲ್ಲನ ಹುಡುಗಿ ಹ್ಯಾಂಗೈತನ ಹುಡುಗಿ ನೋಡ್ಲಾರ್ದ ನಮ್ಮ ಸಮಾಧಾನ ಆಗಂಗಿಲ್ಲ. ಈಗರ ಸಮಾಧಾನ ಆದೇವ ಪರವಕ್ಕ. ಕರೆ ಅಂದ್ರೆ ಈಗ ಹೋದ ಉಸಿರು ಹಾಯ್ ಬಂದಂಗ ಆತ್ ನೋಡು ಇಡೀ ದೇಶನ ಕೊಂಡಾಡುವಂಗ ಮಾಡಿದ್ಲು ನಮ್ಮ ವಿದ್ಯಾಕ್ಕ. ನೀ ಹಂತಾಕಿ ತಾಯಿ ಅಂದ್ರ ನಿಂದು ಲೆವೆಲ್ಲ ಬೇರೆ ಆತವ ಪರವಕ್ಕಿನ್ನ. ಹೋಗಲೇ ಬುಬ್ನಿ, ನಂದೇನ ಬೇರೆ ಆಕತಿ. ಹೊಡೆದ್ರು ಹಡಿಬೇಕವ, ಅಂತ ಮಕ್ಕಳನ್ನ ಹಡಿಬೇಕು. ತಂದೆ ತಾಯಿ ಹೆಸರು ತರುವಂತ ಮಕ್ಕಳನ್ನ ಹಡಿಬೇಕು. ಪುಣ್ಯ ಮಾಡಿವ ಪಾರವಕ್ಕ ನೀನು. ಇದು ಎಲ್ಲ ನಮ್ಮ ಅಕ್ಕನ ಆಶೀರ್ವಾದವ. ಮ್ಯಾ ಕುತ್ಕೊಂಡು ನಮ್ಮ ಅಕ್ಕ ಆಶೀರ್ವಾದ ಮಾಡಿದಾಗ ಇದೆಲ್ಲ ಸಾಧ್ಯ ಆತು. ಆದ್ರೆ ನನ್ನ ಮಗಳು ನೋಡ್ಲಿಲ್ಲ ಅಷ್ಟ. ನಿನ್ನ ಪ್ರೀತಿನ ಕಾದಿತ್ತು ನೋಡು ಪಾರವ. ಅವ್ರ ಒಂದು ಆಶೀರ್ವಾದ ನಿನ್ನ ಪ್ರೀತಿಯಿಂದ ಇಷ್ಟೆಲ್ಲ ಮಾಡಿದ್ಲು ನೋಡು ನಮ್ಮ ವಿದ್ಯಾಕ್ಕ. ಬರ್ಲಿ ಕಪಾ ಗೆಡ್ಡಿ ಬಡದ್ ಕೇಳ್ತೀನಿ. ಅಲ್ಲನ ನನ್ನ ಮುಂದೆ ಯಾಕೆ ಹೇಳಿಲ್ಲ ಹುಚ್ಚುಬರಿಗೆ 3 ತಿಂಗಳ ರಜಾ ಹಾಕಿ ನನ್ನ ಸುಳ್ಳು ಅಂತೆ ಬೇಸಕ್ಕೆ ಕೇಳ್ತೇನೆ ನಾನು. ಅದೆಲ್ಲ ಬಿಡಯ್ಯವ, ಮೊದ್ಲಕ್ಕ ಹುಡುಗಿ ಹೆಂಗೈತೆ ಏನೋ ಒಂದಿಟ್ಟು ಸತಿ ಹೋಗಿ ದವಾಖಾನೆ ತೋರ್ಸ್ಕೊಂಬರ್ರಿ. ಯತಿ ಬಂದ್ಯಪ್ಪ ಸಂಗು, ಬಾಯಪ್ಪ. ಯತಿ ನಮ್ಮ ವಿದ್ಯೆ ಸಿಕ್ಕಳು ಸಂಗು ಇನ್ನೇಗ ಟಿವಿ ನೋಡಿದ್ಯಪ್ಪ. ಅದಕ್ಕೆ ನೀವು ಟಿವಿ ಹಚ್ಚಿರ್ತಾರ ಇಲ್ಲ ಅಂತೇಳಿ ನನಗೆ ಆ ಟಿವಿಯಾಗ ಅದನ್ನ ವಿಷಯ ಕೇಳೋಣ ನಂಗೆ ಅಷ್ಟು ಖುಷಿ ಆಯ್ತು. ಅದಕ್ಕೆ ಓಡೋಡಿ ನಿಮ್ಗೆ ಹೇಳಾಕಂತ ಬಂದೆ. ನಿಮ್ಮ ಎಲ್ರಿಗೆ ಅಣ್ಣನಪ್ಪ ಅವಂಗ ಹೇಳ್ಬೇಕಿತ್ತು. ನಮ್ಮ ಮಾವಗೂ ಹೇಳಿದೆ, ಎಲ್ಲರಿಗೂ ಹೇಳಿದ್ನ. ಅಂದಂಗ ಯಾವಾಗ ಬರ್ತಾಳೆಯಪ್ಪ ನಮ್ಮ ವಿದ್ಯಾಕ? ಕರ್ಕೊಂಬರಕಂತ ಹೊಂಟೀನಿ ನಾನು ಈಗ. ನಾನು ಬರ್ತೀನಿ ಅತ್ತಮ್ಮ, ನಾನು ಕರ್ಕೊಂಡು ಹೋಗು. ನೀ ಏನು ಬೇಡೈತಿ, ನಾ ಕರ್ಕೊಂಬರ್ತೀನಂತ. ಯಪ್ಪ ತಪ್ಪು ತಿಳ್ಕೊಬೇಡ ಸಂಗು, ಸೀದಾ ನಮ್ಮ ಮನೆಗೆ ಕರ್ಕೊಂಬಯಪ್ಪ ಆಕಿನ. ಆತಾಯ್ತಿ, ಕರ್ಕೊಂಬರ್ತೀನಂತ. ಅಪ್ಪ ಅವಾಗ ಇಲ್ಲಿಗೆ ಬರಕತ್ತಾರ. ನಾನ ನಿಮ್ಗೆ ವಿಷಯ ತಿಳಿಸ್ಬೇಕಂತ ಓಡಿ ಬಂದು ನೋಡು. ನೋಡ್ಲಾ ಸಂಗ, ನನ್ನ ಮೊಮ್ಮಗಳು ಎಷ್ಟು ಧೈರ್ಯವಾನಿ ಇದಾಳ, ಎಷ್ಟು ಗಟ್ಟಿವಾನಿ ಇದಾಳ ನೋಡು. ಹೌದೌದು ಬೇ ಅಮ್ಮ, ಇಲ್ಲ ಅಂತ ಯಾರು ಹೇಳ್ಯಾರ? ನನಗ ಅಂಕರು ಇವತ್ತು ಭಾಳ ಖುಷಿ ಆಗೈತಿ. ಎಷ್ಟು ಕೊಂಡಾಡಿದ್ರು ನೋಡವ್ರು ಟಿವಿಯಾಗ. ಇಡೀ ಜಗತ್ತ ಕೊಂಡಾಡ್ತತಿ ನನ್ನ ಮೊಮ್ಮಗಳ ಬಗ್ಗೆ. ನನಗ ಅಂಕರು ಭಾಳ ಖುಷಿ ಆತವ. ಇದಕ್ಕೆ ಹೆಚ್ಚಿಂದ ಏನ್ ಬೇಕು? ಇನ್ನೇನಿಲ್ಲ. ನಮ್ಮ ವಿದ್ಯಾಕ ಒಂದು ಹಡಲ್ಲ ಅಂದ್ರೆ ಮುಗಿದೋತ. ನಂದೇನೈತಿ, ಅದೊಂದು ಕೂಸ್ ಜಪಾನ ಮಾಡಿ ಆಕೆ ಬಾಣಿತನ ಮಾಡಿ ಆ ದೇವ್ರು ಕರ್ಕೊಂಡ್ರು ಪರವಾಗಿಲ್ಲ. ಇಲ್ಲೇ ಎತ್ತಿ ಇನ್ನೊಂದಿಷ್ಟು ದಿನ ಇದ್ದ ಬಿಡು. ಹಂಗ ಹೇಳ್ಕೊಂತ ಎಲ್ಲಿ ಮಠ ಬಂದಿ ನೀನು? ಯಾಕೆ ರೇಣಿ ಲಗು ಸೈಲೆಂಟ್ ಏನ್ ನನಗ? ಹಂಗಲ್ಲತ್ತಿ, ಮೊದ್ಲಕ್ಕೆ ಏನಂದಿ? ನಮ್ಮ ಮಲ್ಲನ ಹೊಟ್ಟಿಲೆ ಕಾಣ್ಲಿ ಅಂತಂದಿ. ಹಿಂದೆಗಡೆ ಏನಂದಿ? ನನ್ನ ಮೊಮ್ಮಕ್ಕಳ ಲಗ್ನ ಆಗ್ಲಿ ಅಂದಿ. ಹಿಂದೆಗಡೆ ಏನಂದಿ? ಈಗ ಮೊಮ್ಮಕ್ಕಳನ್ನ ಕಂಡು ಮೊಮ್ಮಕ್ಕಳನ್ನ ಜಪಾನ ಮಾಡಿ ಮತ್ತೆ ಮೊಮ್ಮಕ್ಕಳ ಲಗ್ನ ಆಗ್ಲಿ ಅಂತೇಳಿ ಅಂತೆ ಅನ್ನವೇ ಎತ್ತಿ. ಸನ ನಿಮ್ಮ ಅಂಟಿಗೆ ಏನೇನು ಇಷ್ಟ ಅಲ್ಲ ಅವನ್ನೆಲ್ಲ ಅಡಿಗೆ ಮಾಡಿವ. ಒಂದಿಟ್ಟು ಸೀನು ಮಾಡಿಬಿಡು. ನಾನು ಬರ್ತೀನಿ ನಡಿ ಸನ. ನನಗಂಕರು ಭಾಳ ಖುಷಿ ಆಯ್ತು. ನನಗ ಹುಟ್ಟಿದ್ರ ನಮ್ಮ ವಿದ್ಯಾಕ್ಕನಂತ ಮಗಳ ಹುಟ್ಲಪ್ಪ ದೇವ್ರೆ. ನಮ್ಮ ಕೃಷ್ಣವೇ ನೀನ್ ನೋಡು. ಕರೆ ಅಂದ್ರೆ ಪಾರಕ್ಕ, ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕು. ತಂದೆ ತಾಯಿಗೆ ಕೀರ್ತಿ ತರುವಂತ ಮಕ್ಳು ಹುಟ್ಟಬೇಕವ. ಒಟ್ನ್ಯಾಗ ನಿನ್ನ ಹೆಸರು ತಂದು ನೋಡು ಪಾರವಕ್ಕ. ಇವತ್ತ ನಿಂದು ಸಾರ್ಥಕ ಆತ್ ನೋಡು. ನೀ ಆಕಿನ ಬೆಳೆಸಿದ್ದಕ್ಕ, ನೀ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆತ್ ನೋಡು.